ಹಾಯ್ ಫುಡೀಸ್, అందరికీ ನಮಸ್ಕಾರ. ಸಿಂಪಲ್ ಆಗಿ 1 ಪಾಟ್ ಪುಲಾವ್ ಮಾಡ್ತಿದ್ದೀನಿ. ಮೊದಲಿಗೆ ಕುಕ್ಕರಲ್ಲಿ ಎಣ್ಣೆ, ತುಪ್ಪ, ಬಿರಿಯಾನಿ ಸ್ಪೈಸಸ್, 3 ಮೆಣಸಿನ್ಕಾಯಿ, 3 ಮೀಡಿಯಮ್ ಸೈಜ್ ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಮಿಕ್ಸ್ ಮಾಡಿ. ಒಂದು 2 ಮೀಡಿಯಮ್ ಸೈಜ್ ಟೊಮೆಟೊ ಹಾಕಿ 1 ನಿಮಿಷ ಬಿಡಿ. ಬೆಂದಮೇಲೆ ಆಮೇಲೆ ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ ಆರ್ ಪೀಸ್ ಅಂತಾರೆ ಹಾಕ್ಕೊಂಡು ಮಿಕ್ಸ್ ಮಾಡಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ ಮತ್ತು ಮಟನ್ ಮಸಾಲ ಹಾಕ್ಕೊಳ್ಳಿ. ಮಟನ್ ಮಸಾಲ ಹಾಕ್ಕೊಳ್ಳೋದು ಮಿಸ್ ಮಾಡಬೇಡಿ, ಬಿಕಾಸ್ ಫ್ಲೇವರ್ ಇನ್ನೂ ಎನ್ಹಾನ್ಸ್ ಮಾಡುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ನಾನಿಲ್ಲಿ 1.5 kg ರೈಸ್ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ನೀರು ಅಡ್ಜಸ್ಟ್ ಮಾಡಿಕೊಂಡು ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಡ್ಜಸ್ಟ್ ಮಾಡಿಕೊಂಡು ಕಸೂರಿ ಮೇಥಿ, ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ. ನಾವು ಬಿಸಿ ಬಿಸಿ ಪುಲಾವ್ ರೆಡಿ. ತುಂಬ ಸಿಂಪಲ್. ಈ ಕಡೆ ನಾನು ಪ್ಯಾಕ್ ಮಾಡ್ಕೊಳ್ತಿದ್ದೀನಿ. ಏನಕ್ಕೆ ಅಂದರೆ ನನ್ನ ಅಮ್ಮಗೆ ನಾನು ಮಾಡೋ ಪುಲಾವ್ ಅಂದರೆ ತುಂಬ ಇಷ್ಟ. ಅವರೆಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಗೊತ್ತಾ. ನಾನೇ ಖುಷಿ ಪಡ್ತೀನಿ ಅವರಷ್ಟು ಎಂಜಾಯ್ ಮಾಡ್ಕೊಂಡು ತಿನ್ನೋದು ನೋಡಿದ್ರೆ. ನೀವು ಸುಮಾರು ಪುಲಾವ್ ರೆಸಿಪೀಸ್ ನೋಡಿರ್ತೀರ, ಲೈಕ್ ಕೊತ್ತಂಬರಿ ಪುದೀನ ಪೇಸ್ಟ್ ಮಾಡಿಕೊಂಡು ಪುಲಾವ್ ಮಾಡ್ತಾರಲ್ವ, ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ನೀವು ಈ ರೆಸಿಪಿ ಟ್ರೈ ಮಾಡಿ. ಸಿಂಪಲ್, ಈಸಿ ಆ್ಯಂಡ್ ಟೇಸ್ಟಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಈ ರೆಸಿಪಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.